ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಗರದಲ್ಲಿ ಶಾಸಕ ಕೆವೈ ನಂಜೇಗೌಡ ಹಾಗೂ ಸುನಿಲ್ ನಂಜೇಗೌಡ ನೇತೃತ್ವದಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ನಗರದ 20ನೇ ವಾರ್ಡ್ನಲ್ಲಿ ಹನುಮಂತರೆಡ್ಡಿ ಅವರ ನೇತೃತ್ವದಲ್ಲಿ ಮನೆಗಳ ಮುಂದೆ ಸುಂದರವಾದ ರಂಗೋಲಿಗಳನ್ನು ಬಿಡಿಸಿ ತೀರ್ಪುಗಾರರಾಗಿ ವಿಜಯಲಕ್ಷ್ಮೀ ನಾರಾಯಣ್, ಶೈಲಜಾ ಲಕ್ಷ್ಮಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಪುಷ್ಪ ಎಸ್ವಿ ಮಾಲೂರು. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇದನ್ನ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸುತ್ತಾರೆ. ಅದರಿಂದ ಇದು 5ನೇ ವಾರ್ಡಿನಿಂದ ಹೆಣ್ಣು ಮಕ್ಕಳು ಎಲ್ಲ ತುಂಬ ಸಂತೋಷದಿಂದ ಭಾಗವಹಿಸಿ ಎಲ್ಲ ಅವರ ಪ್ರತಿಭೆನೆಲ್ಲ ಇಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಆಮೇಲೆ ಮತ್ತು ನಮ್ಮ ಸರ್ಕಾರ ಇವತ್ತು ಏನು ರಂಗೋಲಿ ಉದ್ದೇಶ, ನಮ್ಮ ಜನಪ್ರಿಯ ಶಾಸಕರು ಏನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಏನು ಈ ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ಎಲ್ಲ ವಾರ್ಡ್ಗಳಲ್ಲಿ ಏರ್ಪಾಡು ಮಾಡಿ ಇದರಲ್ಲಿ 4 ಜನನ ಆಯ್ಕೆ ಮಾಡಿ ಏನು ಭಾನುವಾರ ಹಬ್ಬದ ದಿವಸ ಸ್ಟೇಡಿಯಮಲ್ಲಿ ಆ 4 ಜನ ಎಲ್ಲ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ 1, 2, 3, 4 ಅಂತ ಆಯ್ಕೆ ಮಾಡಿ ಮತ್ತು ಎಲ್ಲರಿಗೂ ಸಮಾಧಾನಕರ ಬಹುಮಾನ ಕೊಡ್ತಾರೆ. ಅದೇ ರೀತಿ ಏನು ಇವತ್ತು ಹಬ್ಬಕ್ಕೆ ವಿಶೇಷವಾಗಿ ಏನು ಒಂದು ರಾಜೇಶ್ ಕೃಷ್ಣನು ಮತ್ತು ಅವರ ತಂಡದವರಿಂದ ಏನೆಲ್ಲ ಸುಗಮ ಸಂಗೀತ ಹಾಡುಗಾರಿಕೆ ಎಲ್ಲ ಏರ್ಪಡಿಸಿರ್ತಾರೆ. ಅದರಿಂದ ತಾವೆಲ್ಲರೂ ಅಲ್ಲಿ ಭಾಗವಹಿಸಿ ತಾವೆಲ್ಲ ಅಲ್ಲಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜನಪ್ರಿಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನಿವತ್ತು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ, ಅದೆಲ್ಲ ಹೆಣ್ಣು ಮಕ್ಕಳ ಪರವಾಗಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರು ಸಹ ಇಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಉತ್ತೇಜನ ಕೊಡಬೇಕು ಅಂತ ಹೇಳಿ ಮಾಡಿ ಇವತ್ತು ಈ ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿರ್ತಾರೆ. ತಾವೆಲ್ಲರೂ ಇರ್ಬೋದು. ಇವತ್ತು ಒಂದು ಸಂಸಾರಕ್ಕೆ ಹೆಣ್ಣು ಯಾವ ಥರ ಕಣ್ಣು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಸರ್ಕಾರ ಗುರುತಿಸಿ ಇವತ್ತು 5 ಗ್ಯಾರಂಟಿಗಳಂದರೆ ಒಂದು ಅನ್ನಭಾಗ್ಯ ಇರ್ಬೋದು, ಇನ್ನೊಂದು ಶಕ್ತಿಗಾರ ಇರ್ಬೋದು, ಇನ್ನೊಂದು ಗೃಹ ಜ್ಯೋತಿ, ಆಮೇಲೆ ಇನ್ನೊಂದು ಇದು ಗೃಹಲಕ್ಷ್ಮಿ, ಇನ್ನೊಂದು ಯುವ ನಿಧಿ. ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ಬಂದು ಏನು ಜನಪರ ಒಂದು ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ಬಂದು ಸರ್ಕಾರ ಕೊಡ್ತಾ ಇದೆ. ಅದೆಲ್ಲ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಜ್ಞಾಪಕ ಇಟ್ಕೊಂಡು ಈ ಸರ್ಕಾರ ಏನು ಮಾಡ್ತಾ ಇದೆ ಅದಕ್ಕೆ ನೀವು ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದೆಲ್ಲ ನೀವು ಮುಂದೆ ದಿನಗಳಲ್ಲಿ ನೀವು ಇದೇ ರೀತಿ ಎಲ್ಲ ನಮಗೆ ಸಹಕಾರ ಕೊಡಬೇಕಂತ ಈ ಸಂದರ್ಭ ಕೇಳ್ತಾ ಇದ್ದೀನಿ. ಇವತ್ತೇನು ರಂಗೋಲಿ ಸ್ಪರ್ಧೆ ನಡೆದಿದೆ ಅದರಲ್ಲಿ 38 ಜನ ಇವತ್ತು ಭಾಗವಹಿಸಿದ್ದಾರೆ. 38 ಜನ ಭಾಗವಹಿಸಿ ಆ ರಂಗೋಲಿ ಬಿಡಿಸಿರೋದ್ರಲ್ಲಿ ಇವತ್ತು ಏನು ನಮ್ಮಲ್ಲಿ ನಮ್ಮ ಲಕ್ಷ್ಮಿಯವರಂತ ಮಾಜಿ ಪುರಸಭಾ ಸದಸ್ಯರು ಮತ್ತು ನಮ್ಮ ಮುಖಂಡರಾದ ಬಾಬು ಅವರು ಬಂದಿದ್ದಾರೆ, ಮತ್ತು ಇಲ್ಲಿ ಮಾಜಿ ಅಧ್ಯಕ್ಷರಾದಂಥ ಭವ್ಯ ಶಂಕರ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಕಾಂಗ್ರೆಸ್ ಮಹಿಳಾ ಮುಖಂಡರಾದಂಥ ಶೈಲಜಾ ಕೃಷ್ಣ ಅವರು ಬಂದಿದ್ದಾರೆ. ಇವರೆಲ್ಲ ಬಂದು ಒಂದು ತೀರ್ಮಾನ ತಗೊಂಡು ಈಗ 1ನೇದು ಚಾಂದಿನಿ ಅಂತ ಘೋಷಣೆ ಮಾಡಿದ್ದಾರೆ. ಫಸ್ಟ್ ಪ್ರೈಸು, 2ನೇದು ಶರಣ್ಯ, 3ನೇದು ವಿದ್ಯಾ, 4ನೇದು ರಮ್ಯಾ ಅಂತ ಇವತ್ತು ಸೆಲೆಕ್ಟ್ ಮಾಡಿದ್ದಾರೆ. 4 ಜನನು ಇವತ್ತು ಸೆಲೆಕ್ಟ್ ಆಗಿರ್ತಾರೆ. ಈ 4 ಜನನು ಭಾನುವಾರ ಹಬ್ಬದ ದಿವಸ ಸ್ಟೇಡಿಯಂಲ್ಲಿ ಎಲ್ಲ ಭಾಗವಹಿಸಿ ಅಲ್ಲಿ ವಿಶೇಷವಾದ ಒಂದು ರಂಗೋಲಿ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ 4 ಜನ ಆಯ್ಕೆ ಮಾಡಿ ಅಲ್ಲಿ ಎಲ್ರಿಗೂ ಸಮಾಧಾನ ಬಹುಮಾನ ಸಹ ಕೊಡ್ತಾರೆ.
ತಾವೆಲ್ಲರೂ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು.